ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಪ್ರತಿಭಟನೆ ವಿಚಾರ ಸರ್ಕಾರ ಎಲ್ಲಾ ಹುದ್ದೆ ಭರ್ತಿಗೆ ಸಿದ್ಧ ಇದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ವಿಪಕ್ಷದಲ್ಲಿದ್ದಾಗಲೂ ನಾವು ಸ್ಪಂದಿಸಿದ್ದೀವಿ. ಈಗಲೂ 35ರಿಂದ 40 ಸಾವಿರ ಹುದ್ದೆ ತುಂಬಿದ್ದೇವೆ. ಒಳ ಮೀಸಲಾತಿ ಸಮಸ್ಯೆ ಸ್ವಲ್ಪ ಇದೆ, ಎಲ್ಲವನ್ನ ಸರಿಪಡಿಸಿಕೊಂಡು ನೇಮಕಾತಿ ಆಗಲಿದೆ. ಗುರುವಾರ ಕ್ಯಾಬಿನೆಟ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಖರ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಹೇಳೋದಕ್ಕೆ ಹಾಗಾದ್ರೆ ನಿನ್ನೆ ನಡೆದಂಥ ಪ್ರತಿಭಟನೆಯ ಕಾರಣ. ಯಾಕಂತ ಹೇಳಿದ್ರೆ ಪ್ರತಿಭಟನೆಗೂ ಮುನ್ನ ಎಚ್ಚೆತ್ತುಕೊಳ್ಬಹುದಾಗಿತ್ತಲ್ಲ ಹಾಗಾದ್ರೆ ಸರ್ಕಾರ ಅನ್ನೋದು ಮತ್ತಲವರ ವಾದ. ಸದ್ಯಕ್ಕೆ ಧಾರವಾಡದಲ್ಲಿ ನಿನ್ನೆ ಬಹಳಷ್ಟು ಉದ್ವಿಗ್ನತೆಯಿಂದ ಕೂಡಿತ್ತು ಒಂದು ಪ್ರತಿಭಟನೆ. ಯಾರ ಮಾತಿಗೂ ಜಗ್ಗದೆ ಬಗ್ಗದೆ ನಿರಂತರವಾಗಿ ಹೋರಾಟವನ್ನು ನಡೆಸಿದ್ರು. ಒಂದು ಕಡೆ ಬಿಜೆಪಿಯ ಬಹಳಷ್ಟು ಸಾಥಿತ್ತು. ಇಲ್ಲಿ ನಿನ್ನೆಯ ಈ ಒಂದು ಬಿಜೆಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ಗ್ಯಾಪ್ ಅಲ್ಲಿ ಸೇರ್ಕೊಂಡಂತಹ ಸಾವಿರಾರು ಯುವಕರು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾದ್ರು. ಇಲ್ಲ, ಉದ್ಯೋಗ ನೀವು ಕೊಡಲೇಬೇಕು ಅಂತ ಹೇಳಿ ಎಚ್ಚೆತ್ಕೊಂಡಂತ ಸರ್ಕಾರ ಈಗ ಏಕಾಏಕಿ ಒಳ್ಳೆಯ ರೀತಿಯಲ್ಲಿ ಅನೌನ್ಸ್ ಮಾಡಿರಬಹುದು. ಸದ್ಯಕ್ಕೆ ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಂದ ಪ್ರತಿಭಟನೆ ನಡೆದಂತಹ ವಿಚಾರ. ನಾಳೆ ಕ್ಯಾಬಿನೆಟ್ನೂ ಕೂಡ ಕರೆಯಲಾಗಿದೆ ಸರ್ಕಾರದಿಂದ. ಸರ್ಕಾರ ಎಲ್ಲ ಹುದ್ದೆ ಭರ್ತಿಗೆ ಸಿದ್ಧವೇ ಇದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ವಿಪಕ್ಷದಲ್ಲಿದ್ದಾಗಲೂ ನಾವು ಸ್ಪಂದಿಸಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಲೂ 35ರಿಂದ 40 ಸಾವಿರ ಹುದ್ದೆಯನ್ನ ತುಂಬಿದ್ದೇವೆ. ಒಳ ಮೀಸಲಾತಿ ಸಮಸ್ಯೆ ಸ್ವಲ್ಪ ಇದೆ, ಎಲ್ಲವನ್ನ ನಾವು ಸರಿಪಡಿಸಿಕೊಂಡು ನೇಮಕಾತಿ ಮಾಡ್ತೀವಿ, ನೇಮಕಾತಿ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ. ಜೊತೆಗೆ ಗುರುವಾರ ಅಂದ್ರೆ ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ ಅಂತ ಇಲ್ಲಿ ಒಂದು ಆಶ್ವಾಸನೆ ರೀತಿಯಾದಂತಹ ಮಾತುಗಳನ್ನ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡೋಣ. ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತೊಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಅದನ್ನು ನಾವು ನೋಡಿ, ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ನಮ್ಮ ಸರ್ಕಾರ ಇರ್ಬೋದು, ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಯುವಕರ ಏನು ಕಾಳಜಿ ಇದೆ, ಅವರ ತೊಂದರೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಮಗೆ ಅದರ ಅರಿವಿದೆ, ಅವ್ರ ಕಷ್ಟಗಳ ಅರಿವಿದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರಿಗೆ ಸ್ಪಂದಿಸಿದ್ವಿ. ಈಗಲೂ ಕೂಡ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ. ಇವೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35ರಿಂದ 40 ಸಾವಿರ ಹುದ್ದೆಗಳನ್ನು ನಾವು ತುಂಬಿದ್ದೀವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತೊಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ